ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರಸ್ತೆಯ ಗೋಳು ನಿಲ್ತಾನೇ ಇಲ್ಲ. ರಸ್ತೆ ಅಗೆದು ಹಾಗೆಯೇ ಬಿಟ್ಟ ಜಿಬಿ ಅಧಿಕಾರಿಗಳ ಒಂದು ಅವಾಂತರಕ್ಕೆ ಜನರು ತಕರಾರು ಶುರು ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನರ ವ್ಯಥೆ. ನಂದಿನಿ ಲೇಔಟ್, ವಿಜಯನಗರ, ರಾಜೀವ್ ನಗರದ ಗೋಳು ಯಾರಿಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲದೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಮತ್ತಷ್ಟು ಸ್ವಚ್ಛ ಹಾಗೂ ಸುಂದರವಾಗಿಸೋದಕ್ಕೆ ಜಿಬಿಎ ಜೊತೆ ಈಗ ಚೆನ್ನಾಗಿರ್ತಕ್ಕಂಥ ಒಂದು ರಸ್ತೆಯನ್ನ ಈ ರೀತಿ ಮಾಡಿರತಕ್ಕಂಥದ್ದು. ಗುಂಡಿ ತೋಡಿಟ್ಟು ತಿಂಗಳು ಕಳೆದರೂ ಕೂಡ ಆಮೆಗತಿಯಾದ ಆ ಒಂದು ರಸ್ತೆ ವಿಜಯಾನಂದ ನಗರ, ರಾಜೀವ್ ನಗರದ 5ನೇ ಮುಖ್ಯ ರಸ್ತೆ ಕಿತ್ತು ಅಧ್ವಾನ ಮಾಡಿದ್ದಾರೆ. ರಸ್ತೆಯಲ್ಲಿ ಸಂಚಾರ ಮಾಡತಕ್ಕಂಥ ಸಾರ್ವಜನಿಕರಿಗೆ ಯಮದರ್ಶನ ಆಗಿದೆ. ಜಿಬಿ ಅಧಿಕಾರಿಗಳ ಕಾರ್ಯವೈಖರಿಗೆ ಜನರು ಪರದಾಡ್ತಾ ಇದ್ದಾರೆ. ಚೆನ್ನಾಗಿದ್ದ ರಸ್ತೆ ಅದನ್ನ ಅಗ್ದು ಕಾಂಕ್ರೀಟ್ ರಸ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಯ ಒಂದು ಪರಿಸ್ಥಿತಿ. ಇದು ಯಾವ ಹಳ್ಳಿ ಅಲ್ಲ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಅಂದರೆ ಜನರಿಗೆ, ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸ್ತಿದೆ. ಒಂದು ಕಡೆಯಿಂದಾಗಿ ರಸ್ತೆಗಳು ಅಧ್ವಾನ ಆಗಿದ್ರೆ, ಮತ್ತೊಂದು ಕಡೆಯಿಂದಾಗಿ ಜಿಬಿ ಅಧಿಕಾರಿಗಳು ಸರಿಯಾಗಿರುವಂತಹ ರಸ್ತೆಯನ್ನು ಅಗ್ದು ಜನರ ಜೀವಕ್ಕೆ ಸಂಚಕಾರವನ್ನು ತರ್ತಿದ್ದಾರೆ. ಇದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳಿದರೆ, ರಾಜಾಜಿನಗರದ ಬಳಿ ಇರುವಂತಹ ರಾಜೀವ್ ನಗರ ವಾರ್ಡ್ ನಂಬರ್ 46ರ ಶ್ರೀ ಕೆ ಗೋಪಾಲಯ್ಯವರು ಶಾಸಕರಾಗಿರ್ತಾರೆ. ಇದು 7ನೇ ಅಡ್ಡ ರಸ್ತೆ, ವಿಜಯಾನಂದ ನಗರ. ಇದು ನಂದಿನಿ ಲೇಔಟ್ನ ಭಾಗದಲ್ಲಿ ಬರುತ್ತೆ. ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟ್ ಈ ಭಾಗದಲ್ಲಿ ಬರುತ್ತೆ. ಈ ಒಂದು ರಾಜೀವ್ ನಗರ ವಾರ್ಡ್ ನಂಬರ್ 46ರ ಶಾಸಕರು ಯಾರು ಅಂತ ಹೇಳಿದ್ರೆ ಗೋಪಾಲಯ್ಯನವರು. ಈ ಒಂದು ರಸ್ತೆಯನ್ನು ಗಮನಿಸ್ತಾ ಇದ್ದೀರಾ. ಈ ಒಂದು ರಸ್ತೆ ಮುಂಚೆ ಸರಿ ಇತ್ತು, ಅಂದರೆ ಸುಮಾರು 21 ತಿಂಗಳ ಹಿಂದೆ ಈ ಒಂದು ರಸ್ತೆಯನ್ನು ಅಗ್ದಿರ್ತಾರೆ ಈ ಒಂದು ಭಾಗದಲ್ಲಿ. ಹಾಗೆ ಮುಂದೆ ಹೋದರೆ ಅಲ್ಲಿಂದ ಕೂಡ ಹಾಕ್ಕೊಂಡು ಬಂದಿದ್ದಾರೆ. ಕಾರಣ ಏನಂತೇಳಿದ್ರೆ ಪೈಪ್ಲೈನ್ ಕಾಮಗಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಸ್ತೆಯನ್ನು ಅಗೆತ ಮಾಡಲಾಗಿದೆ. ಆದರೆ ಇಲ್ಲಿ ರಸ್ತೆಯನ್ನು ಅಗೆತೆಯನ್ನು ಮಾಡಿದ್ದಾರೆ, ಆದರೆ ಚೆನ್ನಾಗಿದ್ದಂತಹ ರಸ್ತೆಯನ್ನು ಅಗ್ದು ಈ ರೀತಿಯಾದಂಥ ಅಧ್ವಾನಕ್ಕೆ ಕಾರಣವಾಗಿರುವಂಥದ್ದು. ಜೊತೆಗೆ ಇಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ ವಾಹನ ಸವಾರರು ಇರ್ಬೋದು ಅಥವಾ ಸ್ಥಳೀಯರು ಸಂಚರಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಬಿದ್ದು ಕಾಲನ್ನು ಮುರಿದುಕೊಂಡು ಆಸ್ಪತ್ರೆಯನ್ನು ಸೇರುವಂಥ ಘಟನೆಗಳು ಕೂಡ ಬಹುತೇಕವಾಗಿ ನಡೆದಿರುವಂಥದ್ದು. ಸುಮಾರು ಆಲ್ಮೋಸ್ಟ್ 1 ರಿಂದ 2 ತಿಂಗಳಾಯಿತು ಅಂತ ಹೇಳ್ತಿದ್ದಾರೆ ಇದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲಿ ಇರುವಂಥದ್ದು. ಜೊತೆಗೆ ಈಗಾಗಲೇ ಮಳೆ ಬರ್ತಿದೆ. ಮಳೆ ಬರ್ತಿರುವಂಥ ಕಾರಣದಿಂದಾಗಿ ಜನರಿಗೆ, ವಾಹನ ಸವಾರರಿಗೆ ಸಂಚಾರ ಮಾಡೋಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಜೊತೆಗೆ ಮಕ್ಕಳು ಕೂಡ ರಸ್ತೆಯಲ್ಲೇ ಆಟ ಆಡ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಿರುವಂಥದ್ದು. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಳಭಾಗದಲ್ಲಿ, ಅಂದರೆ ಏನು ಏರಿಯಾ ವಾರ್ಡ್ ಅಂತ ಹೇಳ್ತೀವಲ್ಲ, ಏರಿಯಾ ವೈಸ್ ರಸ್ತೆಗಳು ಇದಾಗಿರುವಂಥದ್ದು. ಇದು ಮುಖ್ಯ ರಸ್ತೆ ಅಲ್ಲ. ಒಳಭಾಗದಲ್ಲಿ ಜನರು ತಮ್ಮ ಜೀವನವನ್ನು ಸುಗಮವಾಗಿ, ಅದ್ಭುತವಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. ಆದರೆ ರಸ್ತೆಗಳು ಮಾತ್ರ ಅವರ ಒಂದು ಶಾಂತಿಗೆ ಭಂಗವನ್ನು ತರುವಂಥ ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮಹಿಳೆಯರು ನೋಡಿ, ಈಗ ಪಾಳು ಬಿದ್ದಿರುವಂಥ, ಅಂದರೆ ಸಂಪೂರ್ಣವಾಗಿ ಅಧ್ವಾನವಾಗಿರುವಂಥ ರಸ್ತೆಯಲ್ಲಿ ಒಂದು ಕಡೆಯಿಂದಾಗಿ ನಡ್ಕೊಂಡು ಬರಬೇಕಾದ್ರೆ ಮತ್ತೊಂದು ಕಡೆಯಿಂದ ವಾಹನ ಸವಾರರು ಸಾಕಷ್ಟು ಅರಸಾಹಸವನ್ನು ಪಡ್ಕೊಂಡು ವಾಹನವನ್ನು ಚಲಾಯಿಸಬೇಕಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂಥದ್ದು. ಒಂದು ಕಡೆಯಿಂದಾಗಿ ಈ ಒಂದು ರಸ್ತೆಯ ಚಿತ್ರಣ ಇದೇ ರೀತಿಯಾಗಿದ್ದರೆ ಮತ್ತೆ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ರಸ್ತೆಯ ದುಸ್ಥಿತಿ ಇದೇ ರೀತಿಯಾಗಿರುವಂಥದ್ದು. ಒಂದು ಕಡೆಯಿಂದಾಗಿ ಸುಮಾರು 2,000 ಕೋಟಿ ರೂಪಾಯಿ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗಾಗಿ ನಾವು ಮೀಸಲಿಟ್ಟಿದ್ದೀವಿ ಅನ್ನುವಂಥ ಮಾತನ್ನು CM DK ಶಿವಕುಮಾರ್ ಹೇಳಿದರು. ಆದರೆ ಬೆಂಗಳೂರಿನ ರಸ್ತೆಗಳ ವಾಸ್ತವ ಪರಿಸ್ಥಿತಿ ಇದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.